ಇನ್ನು ಗೀತಾ ಸೀರಿಯಲ್ನಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂದರೆ ಅದು ನಟಿ ಭವ್ಯ ಗೌಡ ಅವರು ಅಂತ ಹೇಳ್ಬೋದು. ಅವರಿಂದ ಭವ್ಯ ಗೌಡ ಅವರು ಏನಿಲ್ಲ ಅಂತ ಬರ್ತಾರಂಥ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಭವ್ಯ ಗೌಡರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ನೋವಿನ ಸುದ್ದಿ ಕೂಡ ಹೌದಿದು. ಇನ್ನು ಭವ್ಯ ಗೌಡರು ಗೀತಾ ಸೀರಿಯಲ್ನಲ್ಲಿ ಒಳ್ಳೆ ಹೆಸರು ಮಾಡಿದ ನಂತರ ಬಿಗ್ ಬಾಸ್ಗೆ ಕೂಡ ಬಂದರು. ಬಿಗ್ ಬಾಸ್ನಲ್ಲೂ ಲವ್ ಇಡವಿ ಅದು ಇದು ಅಂತ ಏನೇನೋ ಮಾಡಿದ್ರು, ಗಾಸಿಪು. ನಂತರ ಅವೆಲ್ಲ ಬರೀ ಸ್ಕ್ರೀನ್ ಮುಂದೆ ಬಿಗ್ ಬಾಸ್ನಲ್ಲಿ ಹಿಡಿಯೋಂಥ ಒಂದು ಕತೆ ಎಂಬುದು ತೋರಿಸಿದ್ರು. ಸರಿ, ಈಗ ಕರ್ಣ ಸೀರಿಯಲ್ನ ವಿಚಾರದಲ್ಲಿ ಈಗ ಸೀರಿಯಲ್ ತಂಡ ಇವರಿಗೆ ಇದು ಕೂಡ ಸ್ಟೇ ಕೂಡ ಕೊಟ್ಟಿದೆ. ನಮಗೆ ಮೋಸ ಮಾಡಿ ಬೇರೆ ವಾಹಿನಿಯಲ್ಲಿ ಇವರು ಇದು ಮಾಡ್ತಿದ್ದಾರೆ ಅಂತ. ಸದ್ಯ ಭವ್ಯ ಗೌಡರು ಕೂಡ ಈಗ ಕನ್ನಡ ಸೀರಿಯಲಿಂದ ಹೊರಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಇವರ ಜಾಗಕ್ಕೆ ಈಗ ಬೇರೆಯೊಬ್ಬರು ನಟಿ ಕೂಡ ಈಗ ಅಲ್ಲಿಗೆ ರೀಪ್ಲೇಸ್ಮೆಂಟ್ ಆಗಿದ್ದಾರೆ ಅಂತ ಸಾಧ್ಯತೆ ಬರ್ತಾರೆ ಅಂತ ಮಾಹಿತಿಗಳು. ಸದ್ಯ ಇವ್ರ ಜಾಗಕ್ಕೆ ಮಂಗಳಗೌರಿ ಮದುವೆ ಸೀರಿಯಲ್ನ ನಾಯಕಿ ನಟಿ ಆಗಿರುವಂಥ ಕಾವ್ಯಶ್ರೀ ಗೌಡ ಅವರು ವಾಪಸ್ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಸದ್ಯ ಇವ್ರನ್ನ ಈಗ ಹೊರ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ. ಸದ್ಯ ಭವ್ಯ ಗೌಡರ ವಿರುದ್ಧ ಈಗ ಇವರು ಕಠಿಣ ಕ್ರಮ ಆಗಬೇಕು ಅಂತ ಈಗ ಚೇಂಬರ್ಗೆ ಕೂಡ ಮತ್ತು ಸೀರಿಯಲ್ ಚೇಂಬರ್ಗೆ ಕೂಡ ಕಲರ್ಸ್ ಕನ್ನಡ ವಾಹಿನಿಯವರು ಕೂಡ ಈಗ ದೂರನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸದ್ಯ ನೋಡಬೇಕಾಗಿದೆ ಇದು ಯಾವ ಥರ ಆಗುತ್ತೆ ಅಂತ. ಈ ಮೂಲಕ ಈಗ ಕನ್ನಡ ಸೀರಿಯಲಿಂದ ಹೊರಬಿದ್ದು ನಟಿ ಭವ್ಯ ಗೌಡ ಅವರು ಇನ್ನು ಇಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು. ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್